ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು TET 2025 ಇವತ್ತು ಎಕ್ಸಾಮ್ ನಡೆದಿದೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿರುವಂತಹ ಕೀ ಆನ್ಸರ್ಸ್ನ ನೋಡೋಣ. ಸೊ ಬನ್ನಿ. ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿ ಅಡಗಿರುವುದು ಜಾಗ ಅಂತ ಕೇಳಿದ್ದಾರೆ. ಸೊ ನೀವೆಲ್ಲರೂ ಗದ್ಯ ಭಾಗವನ್ನು ಓದಿರ್ತೀರಾ, ಕರೆಕ್ಟಾಗಿ ಓದಿ ಆನ್ಸರ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಸೊ ಕರೆಕ್ಟಾಗಿರೋ ಆನ್ಸರ್ ಬಂದು ಇಲ್ಲಿ ಮನಸ್ಸಿನ ಆಳದಲ್ಲಿ. ನೆಕ್ಸ್ಟ್ ಒಂದು ಬಂದು ಮನುಷ್ಯ ಬಂಧಿತನಾಗಿರುವುದು ಯಾವುದಕ್ಕೆ? ಸೊ ಗದ್ಯ ಭಾಗದಲ್ಲಿ ಕೊಟ್ಟಿರೋ ಥರ ಮನುಷ್ಯ ಬಂಧಿತನಾಗಿರುವುದು ಪರಿಮಿತ ಮತ್ತು ಸಂಕುಚಿತ ಭಾವನೆಯಿಂದ. ಸೊ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಂದು ಮನುಷ್ಯನ ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಆಳುವ ಸ್ಥಿತಿಗೆ ಕಾರಣ. ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಆಳುವ ಸ್ಥಿತಿಗೆ ಕಾರಣ ಇಲ್ಲಿ ಅಜ್ಞಾನ ಆಗುತ್ತೆ, ಕರೆಕ್ಟಾಗಿರೋ ಆನ್ಸರ್. ನೆಕ್ಸ್ಟ್ ಒಂದು ಬಂದು ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಯಾರು ಅಂತ. ಸೊ ಈ ಗದ್ಯ ಭಾಗದಲ್ಲಿ ಹೇಳಿರೋರು ಐನ್ಸ್ಟೀನ್. ನೆಕ್ಸ್ಟ್ ಒಂದು ಬಂದು ಚಿಂತಾಮಣಿ. ಚಿಂತಾಮಣಿ ಅನ್ನೋ ಒಂದು ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಚಿಂತಾಮಣಿ ಅಂತಂದರೆ ಬಯಸಿದ್ದನ್ನು ನೀಡುವ ಒಂದು ಅದ್ಭುತ ಶಕ್ತಿ. ಸೊ 2 ಇಸ್ ದ ಕರೆಕ್ಟ್ ಆನ್ಸರ್. ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ. ಮನುಷ್ಯನ ಮನಸ್ಸು ಬಾಲ್ಯದಿಂದ ಎಲ್ಲಿ ಹರಿಯುತ್ತಿದೆ ಅಂತಂದರೆ ಹೊರಗಡೆ. ಕರೆಕ್ಟ್ ಆನ್ಸರ್ ಇಸ್ 2. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಏನು ತಿಳ್ಕೊಂಡಿರ್ತಾರೆ? ಭೂಮಿ ಚಪ್ಪಟ್ಟೆ ಆಗಿದೆ ಅಂತ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಅಂತರ್ಯದಾಳ ಪದದಲ್ಲಿರುವ ಸಂಧಿ ಅಂತ ಕೇಳಿದ್ದಾರೆ. ಅಂತರ್ಯದ ಪ್ಲಸ್ ಆಳ ಅಂತರ್ಯದಾಳ, ಇದು ಬರೋದು ಸವರ್ಣ ದೀರ್ಘ ಸಂಧಿ. 4 ಆಪ್ಷನ್ ಈಸ್ ಕರೆಕ್ಟ್. ಇಷ್ಟೊತ್ತು ನಾವು ನೋಡಿದ್ದು ಗದ್ಯ ಭಾಗದ ಕ್ವಶನ್ ಆನ್ಸರ್ಸು. ಇವಾಗ ಪದ್ಯ ಭಾಗದ ಕ್ವಶನ್ ಆನ್ಸರ್ಸ್ ಬಂದು 9th ಕ್ವಶನಿಂದ ಸ್ಟಾರ್ಟ್ ಆಗುತ್ತೆ. ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಸುರಲೋಕದ ಸಂಪದ. 3 ಈಸ್ ದ ಕರೆಕ್ಟ್ ಆನ್ಸರ್. ದಬ್ಬುವುದು, ಇದನ್ನು ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋ ಥರ ಸಂಶಯ ಮತ್ತು ದ್ವೇಷ ಅಸೂಯೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಉರಿಯಬೇಕಿರುವುದು. ಉರಿಯಬೇಕಿರುವುದು ಯಾವುದು? ಸತ್ಯದ ಊದಿನ ಕಡ್ಡಿ. 4 ಆಪ್ಷನ್ ಈಸ್ ಕರೆಕ್ಟ್. ನವ ಸಂವತ್ಸರ ಮೀಸಲಾಗಿರುವುದು ಯಾವುದಕ್ಕೆ ಮೀಸಲಾಗಿದೆ? ಪದ್ಯ ಓದಿದ ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ. ಪ್ರೇಮಕ್ಕೆ ಮೀಸಲಾಗಿದೆ. ಕಲಿಮಲ್ಲ. ಕಲಿಮಲ್ಲ ಅನ್ನೋ ಪದದ ಅರ್ಥ ಏನು ಅಂತಂದರೆ, ಯಾರು ಕಲಿಮಲ್ಲ ಅಂತಂದರೆ ಬೇವು ಮತ್ತು ಬೆಲ್ಲ ಸವಿಯುವವನೇ ಕಲಿಮಲ್ಲ. ಪದ್ಯದಲ್ಲಿ ಕೊಟ್ಟಿರೋ ಥರ ಆಪ್ಷನ್ 3 ಇಸ್ ದ ಕರೆಕ್ಟ್. ನವ ಸಂವತ್ಸರದೊಂದಿಗೆ ನಿಮ್ಮನ್ನು ಕರೆದಿರುವುದು ಯಾವುದು? ಉಗಾದಿ. ಕರೆಕ್ಟ್ ಆಪ್ಷನ್ ಇಸ್ 2. ನೆಕ್ಸ್ಟ್ ಬಂದು ಹೆಜ್ಜೇನು ಪದದಲ್ಲಿರುವ ಸಮಾಸ. ಹೆಜ್ಜೇನು ಅಂದರೆ ಹಿರಿದಾದ ಪ್ಲಸ್ ಜೇನು, ಅಂದರೆ ಉತ್ತರ ಪದವನ್ನು ಹೊಗಳುತ್ತಿರುವಂಥ ಒಂದು ಪದ ಹೆಜ್ಜೇನು. ಜೇನು ಹೇಗಿದೆ? ಹಿರಿದಾಗಿದೆ. ಸೊ ಹೆಜ್ಜೇನು ಅನ್ನೋದು ಕರ್ಮಧಾರಿಯ ಸಮಾಸ. 2 ಇಸ್ ದ ಕರೆಕ್ಟ್ ಆನ್ಸರ್. ವೈಕುಂಠ ಪದದ ಗುಣಿತಾಕ್ಷರ. ಎಷ್ಟು ಈಸಿಯಾಗಿರೋ ಕ್ವಶನ್ ಕೇಳಿದ್ದಾರೆ ಅಂದರೆ ವೈ, ವ ಪ್ಲಸ್ ಐ, ಕು ಬಂದರೆ ಕು ಪ್ಲಸ್ ಟ ಪ್ಲಸ್ ಅ. ಸೊ ಕರೆಕ್ಟ್ ಆನ್ಸರ್ ಬಂದು 3 ಆಗುತ್ತೆ. ನೆಕ್ಸ್ಟ್ ಒಂದು ಬಂದು 17. ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ಗೆ ನೀಡಿದನು. ಈ ಪದದಲ್ಲಿರುವ ಆತ್ಮಾರ್ಥಕ ಸರ್ವನಾಮ ಕೇಳಿದ್ದಾರೆ. ಆತ್ಮ ಅಂತಂದರೆ ಆತ್ಮಾರ್ಥಕ, ತನ್ನ, ತಾನು, ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಆಗುತ್ತೆ. ಸೊ ಇಲ್ಲಿರುವಂಥದ್ದು ತನ್ನ ಅನ್ನೋದು ಆತ್ಮಾರ್ಥಕ ಸರ್ವನಾಮ. ಸೊ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ದ್ವಿರುಕ್ತಿಗೆ ಉದಾಹರಣೆ. ನಿಮ್ಗೆ ಗೊತ್ತು ದ್ವಿರುಕ್ತಿ ಅಂದರೆ 2 ಪದಗಳು 2 ಸತಿ ಯೂಸ್ ಮಾಡೋವಂಥದ್ದು, ಅಂದರೆ ಮೀನಿಂಗು ಇರಬೇಕು, ತುತ್ತ ತುದಿಯಾಗಿರುತ್ತೆ. ಆ್ಯಂಡ್ ಎಲೆ 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 2 ಸತಿ ಯೂಸ್ ಮಾಡ್ತಾ ಇದ್ದೀವಿ. ಚಿಲಿ ಪಿಲಿ ಬೇರೆ ಬೇರೆ ಪದಗಳಿದೆ, ಅರ್ಥ ಇಲ್ಲ. ಹಕ್ಕಿಗಳು ಹೇಗೆ ಚಿಲಿಪಿಲಿ ಅಂತ ಸೌಂಡ್ ಮಾಡುತ್ತಲ್ಲ, ಚಿಲಿಪಿಲಿ ಅನ್ನೋದು ಒಂದು ಅನುಕರಣಾಮಯ ಆಗುತ್ತೆ. ಆ್ಯಂಡ್ ಗುಡ್ಡ ಗಾಡು, ಗುಡ್ಡ ಅನ್ನೋ ಪದಕ್ಕೆ ಅರ್ಥ ಇದೆ, ಗಾಡು ಅನ್ನೋದಿಲ್ಲ, ಇದು ಜೋಡಿ ಪದ. ಸೊ ಇಲ್ಲಿ ಕರೆಕ್ಟ್ ಆಗಿರುವಂಥ 2 ದ್ವಿರುಕ್ತಿಗಳು ಯಾವುವು ಅಂತಂದರೆ ತುತ್ತ ತುದಿ ಮತ್ತು ಎಲೆ ಎಲೆ. ಸೊ ಎ ಮತ್ತು ಬಿ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಬಂದು ವಿದ್ಯಾರ್ಥಕ ಕ್ರಿಯಾರೂಪ. ಸೊ ಇಲ್ಲಿ ವಿದ್ಯಾರ್ಥಕ ನೋಡ್ಬೋದು, ಮಾಡೇವು ಮಾಡೇವು ಆಮೇಲೆ ಮಾಡ್ಬೋದು ಅನ್ನೋ ಥರ. ಆ್ಯಂಡ್ ಮಾಡುವೆವು ಇದು ವಿದ್ಯಾರ್ಥಕ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಇಲ್ಲಿ ಮಾಡುವೆಯ, ಮಾಡೇನು ಇದೆಲ್ಲವೂ ಬೇರೆ ಥರ ಆಗಿರೋದು. ಸೊ ಬೇರೆ ವಾಕ್ಯಗಳು. ಇಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪ ಅಂದರೆ ಮಾಡುವೆವು. 20. ಸ್ವಾವಲಂಬನೆ ಪದದ ವಿರುದ್ಧ ಪದ ಕೇಳಿದ್ದಾರೆ. ಸ್ವಾವಲಂಬೆ, ಪರಾವಲಂಬೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ನೀವು ಕರೆಕ್ಟಾಗಿ ಹಾಕಿದ್ರ ಅಂತ ಅನ್ಕೊತೀನಿ. ನೆಕ್ಸ್ಟ್ ಒನ್ ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಇಲ್ಲಿ ಸೂಕ್ತವಲ್ಲದ ಕಾರಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಕಾನ್ಸಂಟ್ರೇಟಿಂದ ನೋಡಿಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕರೆಕ್ಟ್ ಆಪ್ಷನ್ ಬಂದು
ಆಸಕ್ತಿಪೂರ್ವಕವಾಗಿ ಕೇಳೋದು ಅದೇ ಸೂಕ್ತವಲ್ಲದ ಕಾರಣ. ಸೊ 3 ಇಸ್ ದ ಕರೆಕ್ಟ್ ಆನ್ಸರ್. ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ. ಎಲ್ಲ ಕಡೆ ನೋಡಿ ನೀವು ಆಸಕ್ತಿವಲ್ಲದ, ಅನಾನುಕೂಲ ಈ ಥರ ಕ್ವಶನ್ಸ್ ಮಾಡಿ ನಿಮಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಸೊ ಅನಾನುಕೂಲವಾದ ಅಂಶ ಅಂತಂದರೆ ಮಕ್ಕಳ ಚಟುವಟಿಕೆಗೆ ಅವಕಾಶ ಇಲ್ಲದಿರುವುದು. ಇದು ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. 4th. 23 ಗದ್ಯ ಬೋಧನೆಯ ಗುರಿ. ಗದ್ಯ ಬೋಧನೆಯಲ್ಲಿ ಗುರಿ ಏನಾಗಿರುತ್ತೆ? ಪದ ಮತ್ತು ಸಂಪತ್ತು ವಾಕ್ಯ ರಚನೆ ಸಾಮರ್ಥ್ಯ ಬೆಳೆಸೋದಾಗಿರುತ್ತೆ. ಆ್ಯಂಡ್ ಸ್ವತಂತ್ರ ಯೋಚನೆ ಬೆಳೆಸೋದು, ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸೋದು, ಆ್ಯಂಡ್ ರಾಗವಾಗಿ ಹಾಡೋದು ಅಂತ ಬಂದಿದೆ ಇಲ್ಲಿ. ಹಾಡು ಅನ್ನೋದು ಪದ್ಯಕ್ಕೆ ಸಂಬಂಧಪಟ್ಟಿರೋದು, ಗದ್ಯಕ್ಕಲ್ಲ. ಆ್ಯಂಡ್ ಛಂದಸ್ಸು ಪರಿಚಯಿಸೋದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದೆರಡು ಆಗಲ್ಲ. ಸೊ A, B, C ಮಾತ್ರ. ಸೊ ಕರೆಕ್ಟ್ ಆಪ್ಷನ್ ಬಂದು 3 ಆಗುತ್ತೆ. ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು. ನೋಡಿ, ವಲ್ಲದ್ದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪದ ಮತ್ತು ವಾಕ್ಯ ರಚನೆ ವ್ಯಾಕರಣದಿಂದ ಕಲಿತೀವಿ, ಛಂದಸ್ಸು ಅಲಂಕಾರನೂ ಕಲಿತೀವಿ, ಮತ್ತು ಪದ್ಯ ಮತ್ತು ಗದ್ಯ ರಚನೆ ನಿಯಮಗಳನ್ನು ಕಲಿತೀವಿ. ಪದ್ಯವನ್ನು ರಾಗವಾಗಿ ಹಾಡೋದು ಕಲಿಯಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ 4 ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ಇಲ್ಲಿ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆಯಲ್ಲಿ ಮೂಲ ಭಾಷೆಯ ವಿಷಯದ ಅರ್ಥವನ್ನು ಯಥಾವತ್ತವಾಗಿ ಕಾಯ್ದುಕೊಂಡು ಹೋಗೋದೇ ಒಂದು ಸೂಕ್ತವಲ್ಲದ ಹೇಳಿಕೆ ಆಗಿರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು 2. ನೆಕ್ಸ್ಟ್ ಒನ್, ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಮತ್ತು ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಅಂತ ಹೇಳಿದ್ದಾರೆ. ಇದನ್ನು ಹೇಳಿದವರು ಯಾರು, ಇದನ್ನು ವಿವರಿಸಿದವರು ಯಾರು ಅಂತಂದರೆ ಮಾರಿಸನ್. ಸೊ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಭಾಷಾ ಪ್ರಯೋಗದಲ್ಲಿ ಭಾಷೆಯನ್ನು ಕಲಿಸುವ ಸೂಕ್ತವಲ್ಲದ ವಿಧಾನ ಬಿತ್ತರಿಸೋದಾಗತ್ತೆ. ಭಾಷಾ ಪ್ರಯೋಗದಲ್ಲಿ ಭಾಷೆ ಕಲಿಸಲು ಸೂಕ್ತವಲ್ಲದ ವಿಧಾನ ಅಂತ ಕೇಳಿದ್ದಾರೆ. ನಲಿಕಲಿ ವಿಧಾನ, ಜೋಡಣಾ ವಿಧಾನ, ಗ್ರಂಥಾಲಯ ಆಚರಣೆ ಇದೆಲ್ಲವೂ ಒಂದು ಭಾಷೆಯ ಪ್ರಯೋಗದ ಕಲಿಕೆಯಲ್ಲಿ ಸೂಕ್ತವಾದಂಥ ವಿಧಾನಗಳಾಗುತ್ತೆ. ಸೂಕ್ತವಲ್ಲದು ಅಂತಂದರೆ ಬಿತ್ತರಿಸೋ ವಿಧಾನ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು 28 ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು. ಅನುಕೂಲವಲ್ಲದ್ದು ಯಾವುದು ಅಂತಂದರೆ ಮರುಸೃಷ್ಟಿ ಪರಿಷ್ಕರಿಸುವುದು ಸುಲಭ. ಇದು ಕರೆಕ್ಟ್ ಆಗುತ್ತೆ. 4th ಆಪ್ಷನ್ ಈಸ್ ಕರೆಕ್ಟ್. ಪ್ರಶ್ನೆಯ ಪತ್ರಿಕೆಯ ಕನ್ನಡಿ ಅಂದರೆ ನೀಲನಕ್ಷೆ. ಬ್ಲೂ ಪ್ರಿಂಟ್ನ ನೋಡಿಕೊಂಡೇ ನಾವು ಪ್ರಶ್ನೆ ಪತ್ರಿಕೆ ಹೇಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಲಾಸ್ಟ್ 13th ಕ್ವಶನ್. 30 ಕ್ವಶನ್ ಬಂದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಅಂತ ಕೇಳ್ತಿದ್ದಾರೆ. ಸೊ ವಿದ್ಯಾರ್ಥಿಗಳು ಏನಕ್ಕೆ ಓದೋದ್ರಲ್ಲಿ ಹಿಂದುಳಿತಾರೆ? ಮನೆಯ ಸೌಲಭ್ಯದ ಕೊರತೆ ಆಗಿರ್ಬೋದು, ಬೋಧನೆಯ ನಿಷ್ಪರಿಣಾಮಕಾರಿ ವಿಧಾನ ಆಗಿರ್ಬೋದು, ಆ್ಯಂಡ್ ವಿಷಯದ ಬಗ್ಗೆ ಆಸಕ್ತಿಯ ಕೊರತೆ ಆಗಿರ್ಬೋದು, ವಿಷಯದ ಬಗ್ಗೆ ಆಸಕ್ತಿ ಇಲ್ಲದೆ ಇರೋದಾಗಿರ್ಬೋದು. ಇದೆಲ್ಲವೂ ಸೂಕ್ತ ಕಾರಣಗಳಾಗುತ್ತೆ. ಬಟ್ ಇಲ್ಲಿ ಕೇಳಿರೋದು ಸೂಕ್ತವಲ್ಲದ ಅಂತ ಕೇಳಿದ್ದಾರೆ. ಸೊ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಉಚಿತವಾಗಿ ಕಡ್ಡಾಯವಾಗಿ ಕೊಡೋ ಶಿಕ್ಷಣದಿಂದ ಮಕ್ಕಳು ಹಿಂದುಳಿತಾರಾ? ಇಲ್ಲ ತಾನೆ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಸಿ ಅಂದರೆ 3. ಎಲ್ಲರೂ ಎಲ್ಲ ಕ್ವಶನ್ಸ್ನ ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಔಟ್ ಆಫ್ 30 ಯಾರ್ಯಾರು ತೆಗೆದಿದ್ದೀರಾ ಕಮೆಂಟ್ಸಲ್ಲಿ ಹಾಕಿ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕೀ ಆನ್ಸರ್ ಜೊತೆಗೆ ಬರ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ದ ವಿಡಿಯೋಸ್. ಥ್ಯಾಂಕ್ ಯು ಆಲ್.